ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ 63ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಂಪಾತಿಯು ತನ್ನ ರೆಕ್ಕೆಗಳು ಸುಟ್ಟು ಹೋದುದನ್ನು, ಆ ಕಾರಣದಿಂದಾಗಿ ತಾನು ನಿಶಾಕರ ಮುನಿಗಳ ದರ್ಶನಕ್ಕೆ ಹೋದುದು, ಅವರ ದರ್ಶನವನ್ನು ಪಡೆದುಕೊಂಡು ನಂತರ ಪರ್ವತದ ಮೇಲಿಂದ ಬಿದ್ದು ಸಾಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದುದು, ಆ ಸಂದರ್ಭದಲ್ಲಿ ನಿಶಾಕರ ಮುನಿಗಳು ಸಮಾಧಾನವನ್ನು ಹೇಳಿ ಮುಂದೆ ಆಗಲಿರುವ ವಿಶೇಷವಾದ ಕಾರ್ಯಕ್ಕೆ ನೀನು ಉಪಯುಕ್ತನಾಗುವೆ, ಆ ಕಾರಣದಿಂದ ನಿನ್ನ ರೆಕ್ಕೆಗಳು ಸುಟ್ಟು ಹೋಗಿದ್ದರು ನನ್ನ ಶಕ್ತಿ ತಪಶಕ್ತಿಯಿಂದ ಆ ರೆಕ್ಕೆಗಳನ್ನು ನಾನು ಭರಿಸುವುದಿಲ್ಲ, ಬದಲಿಗೆ ನೀನು ಇಲ್ಲಿಯೇ ಈ ವಿಂಧ್ಯಗಿರಿಯಲ್ಲಿಯೇ ಇದ್ದುಕೊಂಡು ಮುಂದಿನ ಕಾಲವನ್ನು ಕಳೆದು ಮುಂದೊಂದು ದಿವಸ ದಶರಥ ಪುತ್ರನಾದ ರಾಮನು ದಂಡಕಾರಣ್ಯಕ್ಕೆ ಬಂದು ಅಲ್ಲಿ ತನ್ನ ಪತ್ನಿಯಾದ ಸೀತೆಯು ರಾವಣನಿಂದ ಅಪಹರಿಸಲ್ಪಟ್ಟಾಗ ಸುಗ್ರೀವನ ಸಖ್ಯವನ್ನು ಬೆಳೆಸಿ ವಾನರರನ್ನು ಆ ಸೀತೆಯನ್ನು ಹುಡುಕಿಕೊಂಡು ಬರಲು ಕಳುಹಿಸುತ್ತಾನೆ. ಆ ವಾನರರಿಗೆ ನೀನು ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಿದಾಗ ನಿನ್ನ ರೆಕ್ಕೆಗಳು ಪುನಃ ಮೂಡುತ್ತವೆ ಎಂದು ಆ ನಿಶಾಕರ ಮುನಿಗಳು ತಿಳಿಸಿದ್ದ ಕಥೆಯನ್ನು ಹೇಳುತ್ತಾನೆ. ಏತರನ್ಯೈಶ್ಚ ಬಹುಭಿರ್ವಾಕ್ಯೇ ವಾಕ್ಯೇರ್ವಾಕ್ಯ ವಿಶಾರದಃ ಮಾಂ ಪ್ರಶಸ್ಯಾಭ್ಯನುಜ್ಞಾಪ್ಯ ಪ್ರವಿಷ್ಟ ಸ್ವಮಾಲಯಂ. ಶ್ರೇಷ್ಠರೇ, ವಾಕ್ಯ ವಿಶಾರದನಾದ ನಿಶಾಕರ ಮುನಿಯು ಈ ಮಾತುಗಳಿಂದ ಇನ್ನೂ ಅನೇಕ ಸವಿನುಡಿಗಳಿಂದ ನನ್ನನ್ನು ಪ್ರಶಂಸಿಸಿ ನನಗೆ ಆಜ್ಞೆಯನ್ನಿತ್ತು ತಮ್ಮ ಆಶ್ರಮದೊಳಗೆ ಹೊರಟು ಹೋದರು. ಕಂದರಾತ್ವಿಸರ್ಪಿತ್ವಾ ಪರ್ವತಸ್ಯ ಶನೈಃ ಅಹಂ ವಿಂಧ್ಯಂ ಸಮಾರುಹ್ಯ ಭವತಃ ಪ್ರತಿಪಾಲಯೇ. ಅನಂತರ ಕಂದರಗಳಿಂದ ನಿಧಾನವಾಗಿ ಹೊರಟು ನಾನು ವಿಂಧ್ಯ ಪರ್ವತದ ಶಿಖರವನ್ನು ಹತ್ತಿ ಬಂದೆ. ಅಂದಿನಿಂದ ನಿಮ್ಮಗಳ ದಾರಿಯನ್ನು ಕಾಯುತ್ತಾ ಇದ್ದೇನೆ. ಅದ್ಯತೇತಸ್ಯ ಕಾಲಸ್ಯ ವರ್ಷಂ ಸಾಗ್ರವರ್ಷ ಶತಂ ಗತಂ ದೇಶಕಾಲ ಪ್ರತೀಕ್ಷೋಸ್ಮಿ ಹೃದಯ ಕೃತ್ವಾ ಮುನೇರ್ವಚಃ. ಮುನಿಯೊಡನೆ ಮಾತುಕತೆಯಾಡಿದ ಬಳಿಕ ಇಂದಿನವರೆಗೆ ಕಳೆದ ಸಮಯದಲ್ಲಿ 8,000ಕ್ಕಿಂತ ಹೆಚ್ಚು ವರ್ಷಗಳು ಕಳೆದು ಹೋಗಿವೆ. ಮುನಿಯು ಹೇಳಿದುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇಶ ಕಾಲವನ್ನು ಪ್ರತೀಕ್ಷೆ ಮಾಡುತ್ತಿದ್ದೇನೆ. ಮಹಾಪ್ರಸ್ಥಾನ ಸಾಮಾಸಾದ್ಯ ಸ್ವರ್ಗತೇತು ನಿಶಾಕರೇ ಮಾಂ ನಿರ್ದಹತಿ ಸಂತಾಪೋ ವಿತಕೈರ್ಬಹುಭಿರ್ವ್ರತಂ. ನಿಶಾಕರ ಮುನಿಯು ಮಹಾಪ್ರಸ್ಥಾನ ಮಾಡಿ ಸ್ವರ್ಗಲೋಕಕ್ಕೆ ಹೊರಟು ಹೋದಂದಿನಿಂದ ನಾನು ಅನೇಕ ಪ್ರಕಾರದ ತರ್ಕ ವಿತರ್ಕಗಳ ಸಂತಾಪದ ಅಗ್ನಿಯು ನನ್ನನ್ನು ಹಗಲು ರಾತ್ರಿ ಸುಡುತ್ತಿದೆ. ಉದಿತಾಮರಣೆ ಬುದ್ಧಿಂ ನಿರ್ವಾಕ್ಯೇರ್ನಿವರ್ತಯೇ ಬುದ್ಧಿರ್ಯಾತೇನ ಮೇ ದತ್ತಾ ಪ್ರಾಣಾನಾಂ ರಕ್ಷಣೇ ಮಮ ಸಾಮೀಪನಯತೆ ದುಃಖಂ ದೀಪ್ತೇರ್ವಾಗ್ನಿಶಿಖಾತಮಃ. ನನ್ನ ಮನಸ್ಸಿನಲ್ಲಿ ಅನೇಕ ಸಲ ಪ್ರಾಣತ್ಯಾಗದ ಇಚ್ಛೆ ಉಂಟಾಗಿತ್ತು. ಆದರೆ ಮುನಿಯ ಮಾತನ್ನು ನೆನೆದು ನಾನು ಆ ಸಂಕಲ್ಪವನ್ನು ತ್ಯಜಿಸುತ್ತಿದ್ದೆ. ಪ್ರಾಣಗಳನ್ನು ಧರಿಸಿಕೊಂಡಿರಬೇಕೆಂದು ಅವರು ಹೇಳಿದ ಮಾತು ಉರಿಯುವ ಬೆಂಕಿಯ ಅಂಧಕಾರವನ್ನು ದೂರಗೊಳಿಸುವಂತೆಯೇ ನನ್ನ ದುಃಖವನ್ನು ದೂರಗೊಳಿಸುತ್ತಾ ಇದೆ. ಬುದ್ಧ್ಯತಾ ಚ ಮಯಾ ವೀರ್ಯಂ ರಾವಣಸ್ಯ ದುರಾತ್ಮನಃ ಪುತ್ರಃ ಸಂತರ್ಜಿತೋ ವಾಗ್ಭಿರ್ನತ್ರಾತಾ ಮೈಥಿಲೀ ಕಥಂ. ದುರಾತ್ಮ ರಾವಣನಲ್ಲಿ ಇರುವ ಬಲವನ್ನು ನಾನು ತಿಳಿದಿದ್ದೇನೆ. ಅದಕ್ಕಾಗಿ ನಾನು ನನ್ನ ಮಗನನ್ನು, ನೀನು ಸೀತೆಯನ್ನು ಏಕೆ ರಕ್ಷಿಸಲಿಲ್ಲ ಎಂದು ಕಟು ವಚನಗಳಿಂದ ಗದರಿಸಿದ್ದೆ. ತಸ್ಯಾ ವಿಲಪಿತಂ ಶ್ರುತ್ವಾ ತೌ ಚ ಸೀತಾ ವಿಯೋಜಿತೌ ನಮೇ ದಶರಥ ಸ್ನೇಹಾತ್ ಪುತ್ರೇಣೋತ್ಪಾದಿತಂ ಪ್ರಿಯಂ. ಸೀತಾದೇವಿಯ ವಿಲಾಪವನ್ನು ಕೇಳಿಯೂ ರಾಮ ಲಕ್ಷ್ಮಣರು ಸೀತೆಯಿಂದ ಅಗಲಿರುವರೆಂದು ತಿಳಿದು ನನ್ನ ಮಗನು ದಶರಥನೊಡನೆ ನನಗಿದ್ದ ಸ್ನೇಹಕ್ಕೆ ಅನುಗುಣವಾಗಿ ನನಗೆ ಯಾವ ವಿಧವಾದ ಸಂತೋಷವನ್ನು ಉಂಟು ಮಾಡಲಿಲ್ಲ. ಈ ಭಾಗದಲ್ಲಿ ಸಂಪಾತಿಯು ತನಗೂ ಸಹ ದಶರಥನೊಂದಿಗೆ ಸ್ನೇಹವಿತ್ತು ಎಂದು ಹೇಳುತ್ತಾನೆ. ಹಾಗಿದ್ದಾಗಲೂ ತನ್ನ ಪುತ್ರನು ಕೇವಲ ವಿಷಯವನ್ನು ತಿಳಿಸಿದನಷ್ಟೇ ಹೊರತು ಆ ರಾವಣನ ಮೇಲೆ ಯಾವುದೇ ರೀತಿಯಾದಂತಹ ಪ್ರಯತ್ನದಿಂದ ಸೀತೆಯನ್ನು ಬಿಡಿಸುವ ಕಾರ್ಯವನ್ನು ಮಾಡಲಿಲ್ಲವೆಂದು ವಿಷಾದಿಸುತ್ತಾನೆ.
ತಸ್ಯ ತ್ವೇವಂ ಬ್ರುವಾಣಸ್ಯ ಸಂಹತೈರ್ವಾನರೈಃ ಸಹ ಉತ್ಪೇತತುಸ್ತದಾ ಪಕ್ಷೌ ಸಮಕ್ಷಂ ವನಚಾರಿಣಾಂ. ಅಲ್ಲಿ ಒಟ್ಟಿಗೆ ಕುಳಿತಿದ್ದ ವಾನರರೊಂದಿಗೆ ಸಂಪಾತಿಯು ಹೀಗೆ ಮಾತನಾಡುತ್ತಿರುವಾಗಲೇ ಆ ವಾನರರ ಸಮಕ್ಷಮದಲ್ಲಿ ಅವನಿಗೆ ಎರಡು ಹೊಸ ರೆಕ್ಕೆಗಳು ಮೂಡಿದವು. ಸದೃಷ್ಟ್ವಾ ಸ್ವಾಂ ತನುಂ ಪಕ್ಷೈರುದ್ಗತೈರರುಣಧ್ವಜೈಃ ಪ್ರಹರ್ಷಮತುಲಂ ಲೇಭೆ ವಾನರಾಂಶ್ಚೇದಮಬ್ರವೀತ್. ತನ್ನ ಶರೀರದಲ್ಲಿ ಮೂಡಿದ ಹೊಸ ಕೆಂಪಾದ ರೆಕ್ಕೆಗಳನ್ನು ನೋಡಿ ಸಂಪಾತಿಗೆ ಬಹಳ ಹರ್ಷವಾಯಿತು. ಅವನು ವಾನರರಲ್ಲಿ ಹೀಗೆ ಹೇಳಿದನು: ನಿಶಾಕರಸ್ಯ ರಾಜರ್ಷೇ ಪ್ರಸಾದಾದಮಿತೌಜಸಃ ಆದಿತ್ಯರಶ್ಮೇ ನಿರ್ದಗ್ಧೌ ಸೌಮೇ ಪುನರುಪಸ್ಥಿತೌ. ಕಪೀಶ್ವರರೇ, ಅಮಿತ ತೇಜಸ್ವಿ ರಾಜರ್ಷಿ ನಿಶಾಕರಣ ಪ್ರಸಾದದಿಂದ ಸೂರ್ಯಕಿರಣಗಳ ಮೂಲಕ ಸುಟ್ಟು ಹೋದ ನನ್ನ ಎರಡೂ ರೆಕ್ಕೆಗಳು ಪುನಃ ಮೂಡಿಕೊಂಡಿವೆ. ಯೌವನೇ ವರ್ತಮಾನಸ್ಯ ಮಮಾಸೀತ್ ಯಃ ಪರಾಕ್ರಮಃ ತಮೇವಾದ್ಯಾವಗಚ್ಛಾಮಿ ಬಲಂ ಪೌರುಷಮೇವ ಚ. ಯೌವನದಲ್ಲಿ ನನ್ನಲ್ಲಿ ಇದ್ದ ಬಲ ಪರಾಕ್ರಮಗಳು ಪುರುಷಾರ್ಥಗಳನ್ನೇ ನಾನು ಇಂದು ಅನುಭವಿಸುತ್ತಿದ್ದೇನೆ. ಸರ್ವಥಾ ಕ್ರಿಯತಾಂ ಯತ್ನಃ ಸಿದ್ಧಿತಾಮಧಿಗಮಿಷ್ಯಥ ಕ್ಷಲಾಭೋ ಮಮಾಯಾಂ ವಃ ಸಿದ್ಧಿ ಪ್ರತ್ಯಯಕಾರಕಃ. ವಾನರರೇ, ನೀವು ಎಲ್ಲ ಪ್ರಕಾರದಿಂದ ಪ್ರಯತ್ನ ಮಾಡಿರಿ. ನಿಶ್ಚಯವಾಗಿ ನಿಮಗೆ ಸೀತೆಯ ದರ್ಶನವಾಗುವುದು. ನನಗೆ ರೆಕ್ಕೆಗಳು ದೊರೆತಿರುವವು. ನಿಮ್ಮ ಕಾರ್ಯಸಿದ್ಧಿಯ ವಿಶ್ವಾಸವನ್ನು ಕೊಡುವಂತಹುದಾಗಿದೆ. ಅಂದರೆ ನನಗೆ ರೆಕ್ಕೆಗಳು ಮೂಡಿರುವುದು ಖಂಡಿತವಾಗಿಯೂ ನಿಮ್ಮ ಕಾರ್ಯಸಿದ್ಧಿಯಾಗುವುದಕ್ಕೆ ಸೂಚನೆಯಾಗಿದೆ ಎಂದು ಸಂಪಾತಿಯು ಹೇಳುತ್ತಿರುವನು. ನಿಶಾಕರ ಮುನಿಗಳು 8,000 ವರ್ಷಗಳ ಹಿಂದೆಯೇ ಆ ಸಂಪಾತಿಗೆ, ಮುಂದೆ ನೀನು ವಾನರರಿಗೆ ಸಹಾಯ ಮಾಡಿದಾಗ ನಿನ್ನ ರೆಕ್ಕೆಗಳು ಮೂಡುತ್ತವೆಂದು ಹೇಳಿದ್ದರು. ಅದರಂತೆಯೇ ಈಗ ರೆಕ್ಕೆಗಳು ಮೂಡುತ್ತಿರುವುದರಿಂದ ಖಂಡಿತವಾಗಿಯೂ ನಿಮ್ಮ ಕಾರ್ಯವು ಸಿದ್ಧಿಯಾಗುವುದು. ನೀವು ಸೀತೆಯನ್ನು ನೋಡಿ ಆಕೆ ಮತ್ತೆ ಪುನಃ ಶ್ರೀರಾಮನಲ್ಲಿ ಒಂದಾಗುವಲ್ಲಿ ಸಹಕರಿಸುವಿರಿ ಎಂದು ಆಶೀರ್ವದಿಸುತ್ತಾನೆ. ಅದೇ ಕಾರಣದಿಂದಾಗಿ ವಾನರರಿಗೂ ಕೂಡ ಸಂಪಾತಿಯು ಹೇಳಿದ ಮಾತುಗಳಲ್ಲಿ ವಿಶ್ವಾಸ ಮೂಡುತ್ತದೆ. ಇತ್ಯುಕ್ತ್ವಾ ತಾನ್ ಹರೀನ್ ಸರ್ವಾನ್ ಸಂಪಾತಿ ಪತಗೋತ್ತಮಃ ಉತ್ಪಪಾತ ಗಿರೇ ಶೃಂಗಾತ್ ಜಿಜ್ಞಾಸು ಖಗಮೋ ಗತಿಂ. ಆ ಸಮಸ್ತ ವಾನರರಲ್ಲಿ ಹೀಗೆ ಹೇಳಿ ಪಕ್ಷಿಗಳಲ್ಲಿ ಶ್ರೇಷ್ಠ ಸಂಪಾತಿಯು ಆಕಾಶಗಮನದ ಶಕ್ತಿಯ ಪರಿಚಯ ಪಡೆಯಲು ಆ ಪರ್ವತ ಶಿಖರದಿಂದ ಹಾರಿಹೋದನು. ತಸ್ಯ ತದ್ವಚನಂ ಶ್ರುತ್ವಾ ಪ್ರೀತಿ ಸಂಹೃಷ್ಟಮಾನಸಾಃ ಬಭೂವುರ್ಹರ್ಷಾರ್ದೂಲಾ ವಿಕ್ರಮಾಭ್ಯುದಯೋನ್ಮುಖಾಃ. ಅವನ ಮಾತನ್ನು ಕೇಳಿ ಆ ಶ್ರೇಷ್ಠ ವಾನರರ ಹೃದಯಗಳು ಪ್ರಸನ್ನತೆಯಿಂದ ಅರಳಿದವು. ಅವರು ಪರಾಕ್ರಮ ಸಾಧ್ಯ ಅಭ್ಯುದಯಕ್ಕಾಗಿ ಉದ್ಯುಕ್ತರಾದರು. ಅಥ ಪವನ ಸಮಾನ ವಿಕ್ರಮಾಃ ಪ್ಲವಗವರಾ ಪ್ರತಿಲಬ್ಧ ಪೌರುಷಾಃ ಅಭಿಜಿದಭಿಮುಖಾಂ ದಿಶಂ ಯಯುರ್ಜನಕ ಸುತಾ ಪರಿಮಾರ್ಗಣೋನ್ಮುಖಾಃ. ಅನಂತರ ವಾಯುವಿನಂತಹ ಪರಾಕ್ರಮಿ ಆ ಶ್ರೇಷ್ಠ ವಾನರರು ತಾವು ಮರೆತು ಹೋದ ಪುರುಷಾರ್ಥವನ್ನು ಪುನಃ ಪಡೆದುಕೊಂಡರು ಮತ್ತು ಜಾನಕಿಯನ್ನು ಹುಡುಕಲು ಉತ್ಸುಕರಾಗಿ ಅಭಿಜಿತ್ ನಕ್ಷತ್ರದಿಂದ ಯುಕ್ತವಾದ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 63ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.